ವೆಲ್ಕಮ್ ಟು ಬಾಲಾಜಿ ಚಾನಲ್. ಸೊ ಗೈಸ್, ನಾವು ಇವತ್ತು ಸಮ್ಮರ್ಗೋಸ್ಕರ ನಾವು ನಿಮಗೆ ಓರಿಯೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಸೊ ಗೈಸ್, ಇದು ನೀವು ಏನಾದ್ರು ಚಿಕ್ಕ ಮಕ್ಕಳು ನೋಡ್ತೀವಿ, ಚಿಕ್ಕ ಮಕ್ಕಳು ನೀವು ಮನೇಲೂ ಮಾಡ್ಕೋಬೋದು. ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಸೊ ಗಾಯ್ಸ್, ನಿಮಗೆ ಓರಿಯೋ ಮಿಲ್ಕ್ ಶೇಕ್ ಮಾಡಬೇಕಾದ್ರೆ ನಿಮಗೆ ಓರಿಯೋ ಬಿಸ್ಕೆಟ್ ಮತ್ತು ಚಾಕ್ಲೇಟ್, ನಿಮಗೆ ಚಾಕ್ಲೇಟ್ ಏನು ಬೇಕಾಗಿಲ್ಲ, ನಿಮಗೆ ಬೇಕಂತ ತೊಗೋಬೋದು. ಮತ್ತು ಶುಗರ್ ಮತ್ತು ಮಿಲ್ಕ್ ಬೇಕು, ಮತ್ತು ನಿಮಗೆ ಚಾಕ್ಲೇಟ್ ಸಿರಪ್ ಬೇಕಾಗುತ್ತೆ. ಮತ್ತು ನಿಮಗೆ ಹತ್ರ ಚಾಕ್ಲೇಟ್ ಸಿರಪ್ ಇಲ್ಲ ಅಂದರೆ ನೀವು ಚಾಕ್ಲೇಟೆಲ್ಲ ಮಾಡ್ಕೋಬೋದು, ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಮತ್ತು ನಿಮಗೆ ಬೇಕಾಗೋದು ಮಿಕ್ಸಿ ಮತ್ತು ಜಾರ್. ಸೊ ಗಾಯ್ಸ್, ಈಗ ನಾವು ಫಸ್ಟ್ ಸ್ಟೆಪ್ಪು ಓರಿಯೋ ಬಿಸ್ಕೆಟ್ನ ಜಾರ್ಗೆ ಹಾಕೋಣ. ನಾನು 2 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ನ ಹಾಕಿದ್ದೀನಿ. ನಿಮಗೆ ಎಷ್ಟು ಜನ ಇಲ್ಲ, ನಾನು ಒಬ್ಬನಿಗೆ ನಾನು ಮಾಡ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ನೀವು ಓರಿಯೋ ಬಿಸ್ಕೆಟ್ನ ಹಾಕೋಬೋದು. ಸೊ ನಾವೀಗ ಡೈರಿ ಮಿಲ್ಕ್ ಚಾಕ್ಲೇಟ್ನ ನಾನು ಹಾಕ್ತಿದ್ದೀನಿ. ನನಗೆ 2 ಬೇಕು, ನನಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು 2 ಹಾಕ್ತಿದ್ದೀನಿ. ನೀವು ಕಟ್ ಮಾಡಿ ಹಾಕಿ, ಅವಾಗ ಚೆನ್ನಾಗಿರುತ್ತೆ. ಇನ್ನೊಂದು ಹಾಕ್ತೀನಿ. ನಿಮಗೂ ಚಾಕ್ಲೇಟ್ ತುಂಬ ಇಷ್ಟ ಅಂದರೆ 2-3 ಹಾಕಿ. ಸೊ ನಾನೀಗ 100 ml ಆಫ್ ಮಿಲ್ಕ್ನ ಹಾಕ್ತೀನಿ. ನೋಡಿ, ಈ ಥರ 100 ml ಮಿಲ್ಕ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಸೊ ನನಗೆ ತುಂಬ ಸ್ವೀಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು 2 ಸ್ಪೂನ್ಸ್ ಆಫ್ ಶುಗರ್ನ ಹಾಕ್ತೀನಿ. ನಿಮಗೆ ಸ್ವೀಟ್ ತುಂಬ ಇಷ್ಟ ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಶುಗರ್ ಇಷ್ಟ ಇಲ್ಲ, ಸ್ವೀಟ್ ಅಷ್ಟೊಂದು ಇಷ್ಟ ಅಂದರೆ 1 ಅಲ್ಲ 1.5 ಸ್ಪೂನ್ ಹಾಕ್ಕೋಬೇಕು. ಸೊ ನನಗೆ ಶುಗರ್ ಹಾಕಿದೆ. ಈಗ ಚಾಕ್ಲೇಟ್ ಸಿರಪ್ನ ಹಾಕ್ತೀನಿ. ಸೊ ಚಾಕ್ಲೇಟ್ ಸಿರಪ್ ನೀವು ಗ್ಲಾಸ್ಗೂ ಹಾಕೋಬೋದು ಲಾಸ್ಟಲ್ಲಿ. ನಾನು ಈಗಲೂ ಹಾಕೋತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಲಿಟಲ್ ಬಿಟ್ ಹಾಕೋತೀನಿ. ಸೊ ಚಾಕ್ಲೇಟ್ ಸಿರಪ್ ಸ್ವಲ್ಪ ಹಾಕೋತೀನಿ. ಸೊ ಬನ್ನಿ, ಈಗ ಇದನ್ನ ಗ್ರೈಂಡ್ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ನೋಡಿ, ಈಗ ಈ ಥರ ಬಂದಿದೆ ನಮ್ಮ ಮಿಕ್ಸ್ಚರು. ಈಗ ನಾವು ಇನ್ನೂ ಗ್ಲಾಸ್ಗೆ ಹಾಕೋಣ ಮತ್ತು ಟೇಸ್ಟ್ ಮಾಡೋಣ ಬನ್ನಿ. ಸೊ ಈಗ ನಿಮಗೆ ಇದು ಎಲ್ಲರೂ ಇದ್ರ ಹತ್ರ ಹೋದರೆ ನೀವು ಓರಿಯೋ ಮಿಲ್ಕ್ ಶೇಕ್ ಎಲ್ಲರೂ ನಿಮಗೆ ಚಾಕ್ಲೇಟ್ ಸಿರಪ್ನ ನಿಮಗೆ ಗ್ಲಾಸಿಗೆ ಡೆಕೋರೇಷನ್ ಮಾಡ್ತಾರೆ. ನಾನು ಮಾಡ್ತೀನಿ, ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಬನ್ನಿ. ಸುಮ್ಮನೆ ಹಾಕಿದ್ದೀನಿ, ಡೆಕೋರೇಷನ್ ಎಲ್ಲ ಆಗಿಲ್ಲ, ಇಟ್ಸ್ ಓಕೆ. ಈಗ ಬನ್ನಿ ಇದನ್ನ ಹಾಕೋಣ. ಈಗ ಓರಿಯೋ ಮಿಲ್ಕ್ ಶೇಕ್ನ ಇದಕ್ಕೆ ಹಾಕಿ ಟೇಸ್ಟ್ ಮಾಡ್ಬೇಕಾದ್ರೆ ಬರ್ತೀನಿ, 10 ಗಂಟೆ ವೆಯ್ಟ್ ಮಾಡಿ ಗಾಯ್ಸ್. ಸೊ ನೋಡಿ ಗಾಯ್ಸ್, ಈಗ ಲೋಟಕ್ಕೆ ಹಾಕಿದ್ದೀನಿ. ಈಗ ಇದನ್ನ ಟೇಸ್ಟ್ ಮಾಡೋ ಟೈಮು. ಬನ್ನಿ ಟೇಸ್ಟ್ ಮಾಡೋಣ. ಸೊ ಈಗ ಟೇಸ್ಟ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿದೆ ಗಾಯ್ಸ್, ನೀವು ಮಾಡ್ಕೊಂಡು ಕುಡೀರಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನಿಮಗೆ ಈ ಓರಿಯೋ ಮಿಲ್ಕ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನಿಮಗೆ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಹೇಗೆ ಮಾಡ್ಕೋಬೇಕು ನಿಮಗೂ ಗೊತ್ತಿರುತ್ತೆ. ಸೊ ನಿಮಗೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಸೊ ಈಗ ಚಿಕ್ಕ ಮಕ್ಕಳು ತುಂಬ ಯೂಟ್ಯೂಬ್ ನೋಡ್ತಾ ಇರೋದ್ರಿಂದ ವೀಡಿಯೋಸ್ಗಳು ನೋಡಿ ನನ್ನ ಚಾನಲಲ್ಲಿ ಈ ಓರಿಯೋ ಮಿಲ್ಕ್ ಶೇಕ್ದು ಮತ್ತು ಒಬ್ಬೆಡ್ದು ಮತ್ತು ಗಾರ್ಡನ್ದು ಮತ್ತು ಮ್ಯಾಂಗೋ ಮಾಡೋದೆಲ್ಲ ಹಾಕಿದ್ದೇನೆ, ದಯವಿಟ್ಟು ನೋಡಿ. ಸೊ ನನ್ನ ಒಬ್ಬಟ್ಟು ಮತ್ತು ಪ್ಲ್ಯಾಂಡ್ದೆಲ್ಲ ಚೆನ್ನಾಗಿ ವೀಡಿಯೋಸ್ ಬಂದಿದೆ, ಬಟ್ ಮ್ಯಾಂಗೋ ಮೇಳದು ಬಂದಿಲ್ಲ. ಅದೊಂಚೂರು ಎಡಿಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ ಅದು ಪರವಾಗಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಹಾಗೂ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ನಿಮಗೆ ಓರಿಯೋ ಮಿಲ್ಕ್ ಶೇಕ್ ಇಷ್ಟ, ನಾನು ಮಾಡಿದ್ದೀನಿ ಅಂತಂದರೆ ದಯವಿಟ್ಟು ನಿಮ್ಮ ಕಮೆಂಟಲ್ಲಿ ಐ ಲೈಕ್ ಓರಿಯೋ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಗಾಯ್ಸ್.